ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಕೃಷ್ಣ ಬೈರೇಗೌಡರು ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದಾರೆ. ನಮಗೆ ಸಾಕಷ್ಟು ಕೊರತೆ ಆಗ್ತಾ ಇದ್ದಾರೆ. ನೀವು ಟ್ಯಾಕ್ಸ್ ಸರಳೀಕರಣ ಮಾಡಿದ್ರಿಂದಾಗೆ GST ವ್ಯವಸ್ಥೆ ಸರಳೀಕರಣ ಮಾಡಿದಿರಿ, ನರೇಗಾ ರದ್ದು ಮಾಡಿದಿರಿ, ಮತ್ತು ನಮ್ಗೆ 40% ಹಾಕೋದಕ್ಕೆ ಹೇಳಿದ್ರಿ. ನಮ್ಮ ಟ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ಕಲೆಕ್ಷನ್ ಮಾಡೋಕ್ಕೆ ಬೇರೆ ಹಾದಿಗಳಿಲ್ಲ, ಎಲ್ಲ ಹಾದಿಗಳು ನೀವು ಮುಚ್ಕೊಂಡ್ಬಿಟ್ಬಿಟ್ಟಿದ್ರಿ. ಮಾರಾಯರ ಕೊಡಬೇಕಾಗಿದ್ದು ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ಈ 12ರಿಂದ 5% ಇಳಿಸಿದ್ದಕ್ಕಾಗಿ ಎಷ್ಟು ಲಾಸ್ ಆಯ್ತು ನಮಗೆ. ಈ ವರ್ಷ 5,000 ಕೋಟಿ ರೂಪಾಯಿ ಲಾಸ್ ಆಯ್ತು GST ಒಳಗಿಂದ ಹೇಳ್ತಾ ಇದ್ದಾರೆ ಅವರು. ಒಂದು 9,000 ಕೋಟಿ ಮುಂದಿನಲ್ಲೇ ಉಂಟಾಗ್ತದೆ ಪ್ರತಿ ವರ್ಷ. ಇದು ಯಾರು ತುಂಬವರು? ಇವಷ್ಟೇ ಅಲ್ಲ, ಇದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಈ ತಂಬಾಕಿಂದು ಪಾನ್ ಮಸಾಲ ಮೇಲೆ ನೀವು ಸೆಸ್ ಹಾಕಿದ್ರಿ, ನಮಗೆ ಇಲ್ಲೇ ಇಲ್ಲ, ನಾವು ಎಲ್ಲಿ ಸೆಸ್ ನಾವು ಟ್ಯಾಕ್ಸ್ ಹಾಕೊಳ್ಳೋಣ ಅಂತ ಮಾತು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಗೆ ಯಾವ ಸುಂಕಗಳಿಲ್ಲ, ಹೀಗಾಗಿ ನಮ್ಗೆ ತೊಂದರೆ ಅದ. ಇನ್ನು ಅದು ಹೇಳಿದ್ರಿ ಈಗಾಗಲೇ ಆರಂಭದಲ್ಲೇ ನರೇಗಾದಲ್ಲೇ ನಮ್ಗೆ 40% ಹಾಕಂತ ಹೇಳಿದ್ರಿ. ಅದರಿಂದ ಎಷ್ಟು ಪೆಟ್ಟು ಬರ್ತದೆ ನಮಗೆ? ಪ್ರತಿ ವರ್ಷ 2,000 ಕೋಟಿ ರೂಪಾಯಿ ನಾವು ಎಲ್ಲಿ ಕಿತ್ತು ಹಾಕೋದನ್ನು. ಯಾಕಂದ್ರೆ ಕೇಂದ್ರಕ್ಕಿದ್ದಂಥದ್ದು ವ್ಯವಸ್ಥೆ. ನೀವೇನೋ 125 ಮಾಡಿದ್ರಿ, ಮಾಡಿರಿ ಅಂತ ತಕರಾರಿಲ್ಲ, ಬಟ್ ನಮಗೆ 2,000 ಕೋಟಿ ರೂಪಾಯಿ ಎಲ್ಲಿ ತುಂಬೋದು? ಅದನ್ನು ಯಾವುದು ನಮಗೆ ಬಿಟ್ಟು ಕೊಡ್ತಾ ಇದ್ದೀರಿ, ಯಾವುದೈತಿ ಹೇಳ್ರು ಅಂತ ಮಾತು. ಅದ್ರ ಜೊತೆಗೆ ಅವರು ಏನಪ್ಪ ಅಂತಂದ್ರೆ ಇನ್ನೂ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಜೊತೆಗೆ ಕೇಂದ್ರಕ್ಕೆ ಕೇಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರದು 8,000 ಮತ್ತು ಅಡುಗೆಯವರಿಗೆ ಮತ್ತು ಸಹಾಯಕರಿಗೆ 5,000 ಹೆಚ್ಚಿಸಬೇಕು. ಈಗ ಇದ್ದಕ್ಕಿಂತಲೂ ಹೆಚ್ಚು ಮಾಡಿರಿ, ನೀವು ಕೇಂದ್ರದ ಮಾಡೋದು ನಮ್ಮದಲ್ಲ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಜೊತೆಗೆ ಬರಪೀಡಿತ ಮಧ್ಯ ಕರ್ನಾಟಕಕ್ಕೆ ನೀರು ಒದಗಿಸಲು ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಬಜೆಟ್ ಹಿಂದೆ 5,300 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾನೆ ಅಂತ ಹೇಳಿದ್ರಿ, ಮಾಡಿಲ್ಲ. ಅದನ್ನು ಮಾಡಿರಿ. ಮತ್ತು ಎಲ್ಲಿ ತರೋಣಪ್ಪ ಇವೆಲ್ಲ ಅಂತೇಳಿ ಮುಂದೆ 15ನೇ ಹಣಕಾಸು ಆಯೋಗದಲ್ಲೇ ವಿಪತ್ತು ಪರಿಹಾರಕ್ಕೆ ಮತ್ತು ನಿಧಿ ಬಾಕಿ ಅನುದಾನ ಕೂಡಲೇ ಮಂಜೂರು ಮಾಡಬೇಕಂತ ಹೇಳ್ತಾ ಇದ್ದಾರೆ. ವಿಶೇಷ ಅನುದಾನ 5,495 ಕೋಟಿ ರೂಪಾಯಿ, ರಾಜ್ಯದ ನಿರ್ದಿಷ್ಟ ಅನುದಾನ ವಿಶೇಷ ಬೇರೆ, ನಿರ್ದಿಷ್ಟ ಅನುದಾನ ಬೇರೆ 6,000 ಕೋಟಿ, ಮತ್ತು 15ನೇ ಹಣಕಾಸಿನ ಕೊಡುವಂಥ ನಿಧಿ ಕೊರತೆ ಅನುದಾನ 4,044 ಕೋಟಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹಿಂಗ ನೀವು ಕೊಡಬೇಕಾಗಿದ್ರೆ ನಮಗೆ ಇವೆಲ್ಲ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಕೊಡ್ರಿ. ಹಿಂಗೆ ಒಂದು ಲಿಸ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇವೆಲ್ಲ ನೀವು ಕೊಡಬೇಕಾಗಿದೆ, ನಮಗೆ ಕೊಟ್ಟಿಲ್ಲ, ಮತ್ತು ನಮ್ಮ ಬಜೆಟ್ ಆಗಿ ನಾವು ಮಾಡೋಣ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಅವ್ರು ಕೇಳೋದೇನು ಅರ್ಥದ ಇಲ್ಲ ಅಂತಲ್ಲ. ಯಾಕಂದ್ರೆ ಕೇಂದ್ರಕ್ಕಿರುವಷ್ಟು ಅವಕಾಶಗಳು, ಟ್ಯಾಕ್ಸನ್ನು ಕಲೆಕ್ಷನ್ ಮಾಡೋಷ್ಟು ಅವಕಾಶಗಳು, ವರ್ಷಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು 50 ಲಕ್ಷ ಕೋಟಿ ರೂಪಾಯಿ ಅಷ್ಟು ಹೆಚ್ಚು ಕಡಿಮೆ ಟ್ಯಾಕ್ಸನ್ನು ಕಲೆಕ್ಷನ್ ಮಾಡ್ತದೆ. ಅದನ್ನು ಅವ್ರು ಬಜೆಟ್ ಮಂಡನೆ ಮಾಡ್ತಿರ್ತದೆ. ಮತ್ತು ಅದರೊಳಗೆ ನಮಗೆ ಎಷ್ಟು ಬರುವಂಥದ್ದು? ನಮ್ಗೆ ಟ್ಯಾಕ್ಸಸ್ ತೊಗೊಳ್ತೀರಿ, ನೀವು ಎಲ್ಲ ಮಾಡ್ತೀರಿ, ನಮಗೆ ತೊಗೊಂಡು ₹1 ಬರೀ 13 ಪೈಸೆ ಕೊಡ್ತೀರಿ. ಮತ್ತು ಇದು ಅನ್ಯಾಯ ಅಲ್ಲ ನಾವು ಮಾಡುವಂಥದ್ದು ಅನ್ನೋದು ಕೇಂದ್ರ ಸರ್ಕಾರ ಕೇಳೋ ಪ್ರಶ್ನೆಗಳು ನಮ್ಮ ರಾಜ್ಯ ಸರ್ಕಾರದ್ದು. ಅದನ್ನು ಅವ್ರಿಗೆ ಎತ್ತಿ ಕೇಳ್ತಾ ಇದ್ದಾರೆ. ಯಾಕಂದರೆ ಬಜೆಟ್ ಮಂಡನೆ ಸರಿ ಬಂತಲ್ಲ ಈ ಸಂದರ್ಭದಲ್ಲಿ. ಇದರ ಅರ್ಥ ಆಯ್ತಲ್ಲ, ಎರಡೂ ಅದ. ಈ ಕಾಲಕ್ಕೆ ಕೇಂದ್ರ ಸರ್ಕಾರದಿಂದ ಏನು ಅನ್ಯಾಯ ಆಗ್ಲಿಕ್ಕತ್ತದಪ್ಪ ರಾಜ್ಯ ಸರ್ಕಾರಕ್ಕೆ ಅನ್ನುವಂಥ ಹೇಳ್ಕೊಳ್ಳೋದು ಅದ. ಜೊತೆಗೆ ತಾವು ಅಷ್ಟೇನೋ ಒಂದಿಷ್ಟು ಟ್ಯಾಕ್ಸ್ ಹೆಚ್ಚು ಮಾಡಿದ್ರೆ ಮತ್ತೇನು ಮಾಡಿದ್ರೆ ಸಹಿತ ಕೇಂದ್ರದ ಮೇಲೆ ಗೂಬಿ ಕೊಡಿಸೋದು ಅಥವಾ ಇದ್ದು ವಸ್ತುಸ್ಥಿತಿನೇ ಹೇಳೋದು. ಯಾಕಂದ್ರೆ BJP ಹೇಳ್ತಾರೋ ಇದು ಗೂಬಿ ಕುಂಡಿಸ್ತಾರೋ, ಎಲ್ಲ ಕೇಂದ್ರ ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ಮಾತನ್ನು ಹೇಳ್ತಾ ಇರೋದು. ಗೂಬಿ ಕುಂಡಿಸೋದು ಅನ್ಬೋದು, ಬೇಡ ವಾಸ್ತವ ಇರ್ಬೋದು, ಇಲ್ಲ ಅಂತ ಯಾರು ಹೇಳ್ತಾರೆ. ಇವಳೇನು ಹಾಲು ಗಡಿತಾರೆ ನಾವು ನಮ್ಮ BJP ಸ್ನೇಹಿತರು ಅಂತ ಅವ್ರು ಕೇಳ್ತಾ ಇದ್ದಾರೆ. ನಾವು ಏನು ಕೇಳ್ತಾ ಇದ್ದೀವಿ, ಇದನ್ನು ಹಾಲು ಗಡಿತಾರೇನು ಅನ್ನುವಂಥದ್ದು. ಮತ್ತು JJM ಅಂದರೆ ನಿಮ್ಗೆ ಗೊತ್ತು, ಜಲಜೀವನ ನೀರಿನ ಸಲುವಾಗಿ ಜಲಜೀವನ. ಅದರಲ್ಲೇ ಏನಪ್ಪ ಅಂದರೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ 11,786 ಕೋಟಿ ರೂಪಾಯಿ ಕೊಟ್ಟಿದ್ವಿ. ಅದಕ್ಕೆ ನಾವು ರಾಜ್ಯ ಸರ್ಕಾರದವರು 24,598 ಕೋಟಿ ರೂಪಾಯಿ ಬಿಡುಗಡೆ ಮಾಡೀವಿ. ಇನ್ನೂ ದುಡ್ಡು ಬರಬೇಕಾಗಿದೆ ಥರದ 13,004 ಕೋಟಿ ರೂಪಾಯಿ ಹೆಚ್ಚುವರೆಗೆ ಇನ್ನೂ ಬಂದಿಲ್ಲ, ಬಾಕಿ ಅದ. ಅದನ್ನು ಯಾರು ಕೊಡೋರಪ್ಪ? ಹಿಂಗೆ ಪ್ರತಿಯೊಂದರಲ್ಲೂ ನೀವು ಕಾಡ್ತಾ ಇದ್ದೀರಿ ನಮಗೆ ರಾಜ್ಯ ಸರ್ಕಾರಕ್ಕೆ, ಮತ್ತು ದುಡ್ಡು ಎಲ್ಲಿ ತರಬೇಕು ನಾವು ಅನ್ನುವಂಥ ಮಾತು. ಇವನ್ನೆಲ್ಲ ಗಮನಿಸಿದಾಗ ವಿಶೇಷವಾಗಿ ಇನ್ನೊಂದು ಹೇಳ್ತಿಲ್ಲ ನಿಮಗೆ, ಈಗ 2,000 ಕೋಟಿ ಈಗ ಚರ್ಚೆನೂ ಜೋರು ಹಿಡಿತಾ ಇದೆ. ಆ ಮತ್ತೆ ಬೇರೆ ನರೇಗಾ ಮತ್ತು ರಾಮ್ಜಿ ಅಂದರೆ ಮಾಡಿದ ಮತ್ತು ನರೇಗಾ ರದ್ದಾದ ಮತ್ತು ಸಹಜವಾಗಿ 40% ಹಾಕೋದ್ರಿಂದಾಗೆ 2,000 ಕೋಟಿ ರೂಪಾಯಿ ನಮ್ಮ ಕರ್ನಾಟಕದಿಂದ ಹೋಗ್ಬೇಕಾಗ್ತದೆ. ಉಳಿದ
ಸೆಂಟ್ರಲ್ ಗೌರ್ಮೆಂಟ್ ಕೊಡೋದಿರ್ತದೆ. ಯಾಕಂದರೆ 60-40 ಅದಲ್ಲ, ಅದನ್ನು ಸಹಿತ ಇವತ್ತು ಕೇಳ್ತಾ ಇದ್ದಾರೆ. ಮತ್ತು ಇವ್ರು ಕೇಳೋದು ಯಾರನ್ನ? ಯಾಕೆ ಬಂದ ಟ್ಯಾಕ್ಸ್ನೆಲ್ಲ ಇವರು ತಗೊಳ್ತಾರೆ ಸೆಂಟ್ರಲ್ದವರು ಅಂತ ಇವ್ರ ಆರೋಪ. ಇದು ಸುಳ್ಳೇನು? ಅದಕ್ಕೆ ಉತ್ತರ ಕೊಡಬೇಕಾದವರು ಕೇಂದ್ರದವರು. ಅದೇನೋ ಕೊಡಲಿ ಇಬ್ಬರು. ನಾವಿಲ್ಲಿ ಕೇಳಬೇಕಾಗಿದ್ದೇನಪ್ಪ ಅಂದ್ರೆ, ನೀವಿಬ್ಬರು ಶ್ವೇತಪತ್ರ ಹೊರಡಿಸ್ರಿ ಉತ್ತರನೆಲ್ಲ ಸಲುವಾಗಿ. ಕೇಂದ್ರ ಸರ್ಕಾರದ ಏನು ಬಂದಿಲ್ಲ ಅದು ನೀವು ಶ್ವೇತಪತ್ರ ಅವಶ್ಯ ಕರೆಕ್ಟ್ ಡಾಕ್ಯುಮೆಂಟ್ಸ್ ಕೊಡ್ರಿ. ಅದೇ ಕಾಲಕ್ಕೆ ಸೆಂಟ್ರಲ್ದವರು ಇವೆಲ್ಲ ಕೊಟ್ಟಿಲ್ಲ ಇನ್ನವರು ಕೊಟ್ಟಿದ್ರೆ ಕೊಟ್ಟಿದಂತಾರೆ ಕ್ಲಿಯರೆನ್ಸಿ ಕೊಡಲಿ ಅದರ ಅಂತ. ಯಾಕಂದ್ರೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಎಲ್ಲ ಇವತ್ತು ಇವ್ರು ಆರೋಪ ಮಾಡೋದ್ರಲ್ಲಿ, ರಾಜ್ಯ ಸರ್ಕಾರ ಆರೋಪ ಮಾಡೋದ್ರಲ್ಲಿ ಅರ್ಥಗಳದಾವ ಅಂತ ಅನ್ನಿಸ್ತದೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಇವುಗಳಿಗೊಂದು ನ್ಯಾಯ ಸಿಗ್ತದೆ ಅನ್ನೋದು, ರಾಜ್ಯ ಸರ್ಕಾರ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾವೇನೋ ಅನ್ನುವಂಥ ಮಾತು. ಯಾಕಂದ್ರೆ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಕ್ಕೂಟ ವ್ಯವಸ್ಥೆ 50-50 ಮೇಲೆ ಇರ್ತದೆ. ಯಾವುದೋ ಟ್ಯಾಕ್ಸ್ ಆಗಬೇಕಾದ್ರೂ ಅದು ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ಎಲ್ಲ ಹೆಚ್ಚು ಕಡಿಮೆ ಆಗಿ ಹೋಗ್ಬಿಟ್ಟದ. ಅದಕ್ಕೆ ನಮಗೆ ನೀವು ಇದರಿಂದ ಅವ್ರು ನ್ಯಾಯ ಕೊಡ್ರಿ ಅಂತ ಮತ್ತು ಕೇಳ್ತಾ ಇದ್ದಾರೆ. ಇದನ್ನೆಲ್ಲ ಚರ್ಚೆ ಮಾಡೋದು ಮತ್ತು ಪತ್ರಿಕೆ ಬಿಡುಗಡೆ ಮಾಡೋದು ಸಹಜ. ಯಾಕೆ ಗೊತ್ತಾಗಬೇಕು ಜನಕ್ಕೆ ಯಾರಿಂದ ಏನದಪ್ಪ ಅಂತೇಳಿ. ಬಟ್ ಇಲ್ಲೂ ನಾವು ನೆನಪಿಡಬೇಕಾಗಿದೆ, ರಾಜ್ಯ ಸರ್ಕಾರಗಳು ತನ್ನದೇ ಆದಂಥ ಒಂದು ಮೂಲಗಳಿಂದ ಪ್ರತಿ ವರ್ಷವೂ ಹೆಚ್ಚು ಕಡಿಮೆ 60,000 ಕೋಟಿ ರೂಪಾಯಿಗಳನ್ನು ಈ ಒಂದು ನಮ್ಮ ಗ್ಯಾರಂಟಿಗಳಿಗೆ ಇಡಬೇಕಾಗಿದೆ. 5 ಗ್ಯಾರಂಟಿಗಳಿದ್ದಾವೆ, ಅದು ನಿಮಗೆಲ್ಲ ಗೊತ್ತಿದೆ. ಈ 50,000ರಿಂದ 60,000 ಕೋಟಿ ರೂಪಾಯಿ ಅಲ್ಲಿ ಹೋಗೋದ್ರಿಂದಾಗಿ ಇದು ಹೊಡೆದು ಬರ್ತದೆ ಡೆವಲಪ್ಮೆಂಟಿಗೆ. ಮತ್ತು ಇವತ್ತು ಆರೋಪಗಳು ಸಾಕಷ್ಟು ಇದ್ದಾವೆ ರಾಜ್ಯ ಸರ್ಕಾರದ ಮೇಲೆ. ಮತ್ತು ಮೇಲೆ BJPಗೆ ಆರೋಪ ಮಾಡ್ತಿರ್ತಾರೆ, ಇಲ್ಲ ಬಜೆಟ್ ಮಾಡಿಸೋಕೆ ದುಡ್ಡು ಇಲ್ಲದೆ ಇವ್ರ ಕಡೆ, ಖಜಾನೆ ಖಾಲಿ ಮಾಡಿದ್ದಾರೆ ಗ್ಯಾರಂಟಿ ಕೊಟ್ಟು ಅದರಿಂದ ಏನು ಡೆವಲಪ್ಮೆಂಟ್ ಆಗಿಲ್ಲ ಅಂತ ಆರೋಪ ಮಾಡ್ತಿರ್ತಾರೆ. ಮಾಡಲಿ ವಿರೋಧ ಪಕ್ಷದವರು. ಅದರಿಂದ ಏನು ಡೆವಲಪ್ಮೆಂಟ್ ಆಗೈತಿ ಇಲ್ಲ ಅನ್ನೋದು ತಯಾರಿಸ್ಕೊಳ್ಳೋದು, ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೆ ಏನು ಬಿಡುಗಡೆ ಮಾಡಿಲ್ಲ ಏನಂದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಲಿಸ್ಟ್ ಕೊಡ್ತಾರೆ ಅವರು. ನಾವು ಇಷ್ಟು ಕೊಟ್ಟಿವಪ್ಪ ಅಭಿವೃದ್ಧಿಗಾಗಿ, ಡೆವಲಪ್ಮೆಂಟ್ ಸಲ ಕೊಟ್ಟಿದ್ದೀವಿ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒಂದು ಅನುಕೂಲ ಆಗಿದೆ. ಯಾಕಂದರೆ ಎರಡು ಬೇರೆ ಬೇರೆ ಸರ್ಕಾರಗಳು ಇರೋದರಿಂದ ಇಲ್ಲೇ ಅವ್ರದ್ದು ತಪ್ಪುಗಳನ್ನ ಇವ್ರು ಎತ್ತಿ ತೋರಿಸೋದು, ಇವ್ರ ತಪ್ಪುಗಳನ್ನ ಅವ್ರು ಎತ್ತಿ ತೋರಿಸೋದು ಕೆಲಸ ನಿರಂತರವಾಗಿ ನಡೆದೇ ಇರ್ತದೆ ಇಲ್ಲಿ. ಮತ್ತು ಇದು ಒಂದು ರೀತಿ ಒಳ್ಳೆಯ ದಿನ. ಯಾಕಪ್ಪ ಅಂತಂದ್ರೆ ಎರಡು ಡಬಲ್ ಇಂಜಿನ್ ಸರ್ಕಾರ ಇದ್ದಪ್ಪ ಅಂತಂದ್ರೆ ಅಲ್ಲಿ ಮುಚ್ಕೊಂಡು ಹೋಗ್ಬಿಡುವಂಥ ಸಾಧ್ಯತೆ ಹೆಚ್ಚಿತ್ತು. ಯಾರು ತಪ್ಪ ಯಾರು ಗೊತ್ತಾಗಲಿಕ್ಕೆ ಆಗದೇ ಹೋಗ್ತಿತ್ತು. ಮತ್ತು ಜೊತೆಗೆ ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಹೆಚ್ಚಿಗೆ ಅನುಕೂಲ ಮಾಡ್ತಿತ್ತೇನೋ ಸ್ಟೇಟ್ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರಗಳಿಗೆ. ಯಾಕಪ್ಪ ಅಂದ್ರೆ ಸರ್ಕಾರ ತಮ್ಮ ಪಕ್ಷದಿರೋದ್ರಿಂದಾಗಿ ಒಂದು ಹೆಲ್ಪ್ ಹೆಚ್ಚು ಮಾಡ್ಬೋದಿತ್ತೇನೋ ಅಂತ. ಆದರೆ ಎಷ್ಟರ ಮಟ್ಟಿಗೆ ಹೆಚ್ಚು ಮಾಡ್ತಿದ್ರು, ಏನು ಮಾಡ್ತಿದ್ರು ಅನ್ನೋದು ಅದೆಲ್ಲ ಸೆಕೆಂಡ್ ಹ್ಯಾಂಡ್ ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಮತ್ತು ರಾಜ್ಯ ಸರ್ಕಾರವೂ ಕೇಂದ್ರ ಸರ್ಕಾರದ ವಿರುದ್ಧ ಈ ಇಂಥ ಆರೋಪಗಳನ್ನು ಮಾಡ್ತಾ ಇರಲಿಲ್ಲ. ಅದೇನೋ ಆಗಲಿ, ಈಗ ಇವ್ರೇನು ರಾಜ್ಯ ಸರ್ಕಾರದವ್ರು ಕೇಳ್ತಾ ಇದ್ದಾರೆ, ಅದ್ರ ಬದಲಾಗಿ ಭದ್ರಾ ಮೇಲ್ದಂಡದ 5,300 ಕೋಟಿ, 15 ಹಣಕಾಸಿಂದ ವಿಧಿ 20 ಮತ್ತು ಪರಿಹಾರ ನಿಧಿ ಅದರ ಕೋಟಿ ಮಂಜೂರು ಮಾಡಬೇಕು ಹೇಳ್ತಿದ್ದು. ಅದು 5,495 ಕೋಟಿ, ರಾಜ್ಯದ ನಿರ್ದೇಶನ 16,000 ಕೋಟಿ, ಒಂದು ಕೊರತೆ ಬಜೆಟ್ 15 ಹಣಕಾಸಿನ ಯೋಜನೆ ಅದು 444 ಕೋಟಿ. ಇವುಗಳನ್ನಾದರೂ ಬಿಡುಗಡೆ ಮಾಡಿದ್ರೆ ಯೋಗ್ಯ ಆಗ್ತದೆ. ಯಾಕಂದ್ರೆ ಬಂತು ಈಗ ಸಮೀಪದಲ್ಲೇ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಏನೇನು ಆಗ್ಬೋದು ಇನ್ನೂ ಅನ್ನೋದನ್ನು ಈಗ ಆರಂಭದಲ್ಲಿ ತೋರಿಸಿದ್ದಾರೆ ಕೃಷ್ಣ ಬೈರೇಗೌಡರು. ಇದು ನಾಳೆ ಇನ್ನೂ ದೊಡ್ಡ ಪ್ರಮಾಣದಲ್ಲೇ ಇದು ಪ್ರತಿಭಟನೆ ರೂಪ ಮತ್ತೆ ರೂಪ ಪಡ್ಕೋಬೋದು. ಯಾಕಂದರೆ ತಮಗೆ ಯಾವುದೇ ಒಂದು ಆರ್ಥಿಕ ತೊಂದರೆ ಬಂದಪ್ಪ ಅಂದರೆ ಪರಿಹಾರಕ್ಕೆ ಸಹಜವಾಗಿ ರಾಜ್ಯ ಸರ್ಕಾರ ಕೇಂದ್ರವನ್ನು ಟೀಕೆ ಮಾಡೋದಕ್ಕೆ ಸುಲಭ ಆಗ್ತದೆ ಅನ್ನೋ ಸಹಿತ ತಂತ್ರದ ಏನೋ ಹೇಳಿ ತಂತ್ರ ಅನ್ನೋಕ್ಕಿಂತ ವಸ್ತುಸ್ಥಿತಿಯನ್ನು ರಾಜ್ಯ ಸರ್ಕಾರ ಹೇಳೋದಂತ ಇಲ್ಲಿವರೆಗೆ ಅನಿಸೋದು. ಇದಕ್ಕಿನ್ನು ಯಾವ ರೀತಿಯಾಗಿ ಉತ್ತರ ಕೊಡ್ತದೆ? ಯಾಕೆ ನಮ್ಗೆ ಡಾಕ್ಯುಮೆಂಟ್ಸ್ ಇಲ್ಲ, ಎಲ್ಲಕ್ಕೆ ಡಾಕ್ಯುಮೆಂಟ್ಸ್ ಇರುವಂಥವು ಈ ತಮ್ಮಂತಾಗಿ ಇದ್ದಿದ್ದನ್ನು ಇವ್ರು ಹೇಳಿದ್ದಾರೆ ರಾಜ್ಯ ಸರ್ಕಾರದವರು. ಇನ್ನು ಕೇಂದ್ರ ಸರ್ಕಾರದವ್ರು ಇವಕ್ಕೆಲ್ಲ ಇವು ಏನು ಅವ್ರು ಕೇಳಿದಾರ, ಇವುಗಳಿಗೆ ಉತ್ತರ ಇಲ್ಲ ಅಂತಂದ್ರೆ ಅವ್ರು ಕೊಟ್ಟಿಲ್ಲ ಅಂತ ಇದ್ರ ಅರ್ಥ. ಉತ್ತರ ಕೊಡೋದಿತ್ತಪ್ಪ ಅಂದರೆ ಶ್ವೇತಪತ್ರ ಹೊರಡಿ ಸೆಂಟ್ರಲ್ ಗೌರ್ಮೆಂಟ್ ನಾವು ರಾಜ್ಯ ಸರ್ಕಾರಕ್ಕೆ ಏನು ಕೊಟ್ಟಿವಿ ಆ ರೆಕಾರ್ಡ್ಸ್ ಬಿಡುಗಡೆ ಮಾಡಿದರೆ ಆಗ ಯಾರು ಸತ್ಯವಂತರು ಯಾರು ಅಪ್ರಾಮಾಣಿಕರು ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಹೋಗ್ತದೆ. ಅದು ತುರ್ತು ಮಾತ್ರ ಕೃಷ್ಣ ಬೈರೇಗೌಡರು ಎಲ್ಲ ಬೇಡಿಕೆಗಳನ್ನಿಟ್ಟು ಕೇಂದ್ರ ಸರ್ಕಾರವನ್ನು ಅಡ್ಡಕತ್ತಲ್ಲಿ ಸಿಗಿಸುವಂಥ ಕೆಲಸ ಮಾಡಿದ್ದಾರೆ. ಅದು ಯಾಕಂದ್ರೆ ಅವರು ಈಗ ಫೆಬ್ರವರಿಯಲ್ಲೇ ಬಜೆಟ್ ಮಾಡಿಸೋರು ಮತ್ತು ಇವರು ಮಾಡಿಸೋರು. ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ರಾಜ್ಯಕ್ಕೆ ಇನ್ನೂ ಹೆಚ್ಚು ದುಡ್ಡಿದ್ದರೆ ಬಜೆಟ್ದೆಲ್ಲ ಹೆಚ್ಚಿನ ಏನೋ ಅನುದಾನ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಅನ್ನೋ ಕಾರಣಕ್ಕಾಗಿ ಒಬ್ಬರಿಗೊಬ್ಬರು ರಾಜಕೀಯ ಬಜೆಟ್ ಮಾತಾಡ್ತಾ ಇದ್ದಾರೆ, ರಾಜಕೀಯ ಬಜೆಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅರ್ಥವ್ಯವಸ್ಥೆ ತಮಗೆ ಹೆಂಗೆ ಬೇಕು ಹಂಗೆ ಉಪಯೋಗ ಮಾಡುವಂಥ ನಿಟ್ಟಿನಲ್ಲೇ ಮಾತಾಡೋದು ಗಮನಿಸಿದಾಗ ನಿಮಗೇನು ಅನ್ನಿಸ್ತದೆ ನೋಡ್ರಿ, ಈ ನಮ್ಮ ನೋಡುಗರು ಅಂತ ಹೇಳ್ತಾ ರಾಜ್ಯ ಸರ್ಕಾರ ಕೇಳುವಂಥ ಈ ಎಲ್ಲ ಬೇಡಿಕೆಗಳು ಸರಿ ಇದ್ದಾವ, ಸರಿ ಅಂದ್ರೆ ಸರಿ ಇಲ್ರಿ, ಇಲ್ಲ ತಪ್ಪನ್ರಿ, ಕಾಮೆಂಟ್ ಮಾಡಿರಿ ಅಂತ ಕರಾರಿಲ್ಲ. ಯಾಕಂದ್ರೆ ನಮ್ಮ ಉದ್ಯೋಗ ಏನಪ್ಪ ಅಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಜನರ ಅಭಿಪ್ರಾಯ ತಿಳಿಸೋದಾಗ್ಯದ. ಆ ದಿಶೆಯಲ್ಲೇ ಅವು ಎರಡು ಸರ್ಕಾರಗಳು ಏನು ಹೇಳ್ತಾ ಇದ್ದಾವೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಂತೆ ರಾಜ್ಯ ಸರ್ಕಾರ ಇಷ್ಟು ಹೇಳ್ಯದ,
ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. S60 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.